ಉದ್ದಿನ ವಡೆ ಅಲ್ಲ ಸರ್ ಇದು? ಉದ್ದಿನ ವಡೆ. ಉದ್ದಿನ ಬೇಳೆ ಬೆನ್ನಿಗೆ ಒಳ್ಳೇದು, ಸೊಂಟಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಈ ತರ ಅಷ್ಟೇ. ಸೈಜು ಅದೇ ಬರುತ್ತಲ್ಲ ಸರ್? ಸೈಜ್ ಒಂದೇ ಸೈಜ್, ಒಂದೇ ಸೈಜು. ನೋಡಿ ಎಕ್ಸ್ಪರ್ಟ್ ಕೈಗಳು ಸರ್. ಏನ್ ಸರ್ ಇದು? ಬಾ, ಇದು ಮೀಡಿಯಂ ಸೈಜು, ಫ್ಯಾಕ್ಟ್ರಿಗೋಸ್ಕರ, ಮದುವೆಗೋಸ್ಕರ. ಹಾಗಾಗಿ ಈ ಸೈಜ್ ಅಲ್ಲಿ 2800. ಹೋಟೆಲ್ ಸೈಜ್ ಆದ್ರೆ 1500. ಡಬಲ್ ರೋಸ್ಟ್ ಆಯ್ತಾ? ವಡೆ ರೆಡಿ ಇದೆ ನೋಡಿ. ನೋಡಿ ಸರ್, ರೆಡಿ ಆಯ್ತು. ಈಗ ಸವಿಬೋದು, ವಡೆ ಸವಿಬೋದು. ವಾ, ಸೂಪರ್ ಆದ ವಡ. ಹತ್ತಿ ಅಷ್ಟು ಮೃದು, ಅಷ್ಟು ಸಾಫ್ಟು. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ಸರಿ ದ ನಿ ಸರಿ ದ ಮ ಗರಿ ದ ನಿ ರೆ ಸರಿ ದ ಪ ನ ದ. ಹೋಳಿಗೆ ಅಂದ್ರಲ್ಲ, ಯಾವ್ದು ಸರ್ ಅದು? ಸರ್ ಹೋಳಿಗೆ ಅನ್ನೋದು 2 ಫ್ಲೇವರ್ ಬರುತ್ತೆ. ನಾಟ್ ಓನ್ಲಿ ಕಲರ್, ಫ್ಲೇವರ್ ಸಮೇತ 2. ಒಂದು ತೆಂಗಿನಕಾಯಿದು, ಅದು ಕೂಡ ರೆಡಿ ಆಗಿದೆ. ಆಮೇಲೆ ಇನ್ನೊಂದು ಕ್ಯಾರೆಟ್, ಅದು ರೆಡಿ ಆಗ್ತದೆ. ಇಲ್ಲಿ ಪಾತ್ರೆಯಲ್ಲಿ ಬೈತಾ ಇದೆ, ಬನ್ನಿ. ನೋಡಿ ಕ್ಯಾರೆಟ್ ಇದು. ಇದಕ್ಕಿಲ್ಲಿ ಮೈದಾ ಸೆಟ್ ಮಾಡ್ತಾ ಇದ್ದಾರೆ, ಮೈದಾ ಕಲಿಸ್ತಾ ಇದಾರೆ ಆ ಹೋಳಿಗೆಗೆ. ಇದು ಮೇಲ್ ಕೋಟಿಂಗ್, ಇದು ಮೈದಾ. ಬೆಳ್ಳುಂಡೆ ಇದಾವೆ, ಸಣ್ಣ ಕಟ್ಟು, ಸಣ್ಣ ಕರ್ಸು, ದಪ್ಪ ಆದ ಉಂಡೆ ಸಣ್ಣ ಕರ್ಸು. ಉದ್ದಿನ ವಡೆ ಹೌದು. ಸ್ವಲ್ಪ ಕಾಳುಮೆಣಸು, ಸೊಪ್ಪು ಹೆಚ್ಚು 12 ಲೀಟರ್ ಅದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ವಡೆಯಲ್ಲಿ ಇದೆಲ್ಲ ಬರ್ತದೆ. ಈಗ ಪುಡಿ ಉಪ್ಪು, ರುಚಿ ತಕ್ಕಷ್ಟು. ಓಕೆ. ಆಕ್ಚುಲಿ ಉದ್ದಿನ ಬೇಳೆ ಬೆನ್ನಿಗೆ ಒಳ್ಳೇದು, ಸೊಂಟಕ್ಕೆ. ಯಾರಿಗ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಆಕ್ಚುಲಿ ಉದ್ದಿನ ಬೇಳೆ ಬೆನ್ನಿಗೆ ಒಳ್ಳೇದು, ಸೊಂಟಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಈ ತರ ಅಷ್ಟೇ. ಸೈಜು ಅದೇ ಬರುತ್ತಲ್ಲ ಸರ್? ಸೈಜ್ ಒಂದೇ ಸೈಜ್, ಒಂದೇ ಸೈಜು. ನೋಡಿ ವಡನ ಖುದ್ದು ಮಾಲೀಕರೇ ಹಾಕ್ತಿದ್ದಾರೆ, ಮಂಜಣ್ಣವರು. ನೋಡಿ ಎಕ್ಸ್ಪರ್ಟ್ ಕೈಗಳು ಸರ್. ಏನ್ ಸರ್ ಇದು? ಬಾ, ಧನಾಧನ್. ಸರ್ ಇದು ಎಷ್ಟು ಕೆಜಿ ಇತ್ತಿದ್ದು? 15 ಕೆಜಿ ಉದ್ದಿನ ಬೇಳೆ. 15 ಕೆಜಿ ಉದ್ದಿನ ಬೇಳೆ. ಹೌದು. ಎಷ್ಟು ವಡೆ ಆಗ್ತವೆ? ದೊಡ್ಡದು ಹೋಟ್ಲು ಸೈಜ್ ಆದ್ರೆ 1,000 ಆಗ್ತವೆ. ನಾವು ಸ್ವಲ್ಪ ಮೀಡಿಯಂ ಹಾಕ್ತೀವಿ, ಒಂದು 2,800 ಆಗುತ್ತೆ. 800 ಆಗುತ್ತಾ? 2,800. 2,800 ವಡೆ. 15 ಕೆಜಿ ಉದ್ದಿನ ಬೇಳೆ. ಹೌದೌದು. ದೊಡ್ಡ ಸೈಜ್ ಆದ್ರೆ 1,500 ಹೋಟ್ಲು ಸೈಜ್ ಆದ್ರೆ. ಬಟ್ ಇಲ್ಲಿ ಹಂಗ್ ಮಾಡಲ್ಲ, ಮೀಡಿಯಂ ಸೈಜ್. ಇದು ಮೀಡಿಯಂ ಸೈಜ್, ಫ್ಯಾಕ್ಟ್ರಿಗೋಸ್ಕರ, ಮದುವೆಗೋಸ್ಕರ. ಹಾಗಾಗಿ ಈ ಸೈಜ್ ಅಲ್ಲಿ 2,800. ಹೋಟೆಲ್ ಸೈಜ್ ಆದ್ರೆ 1,500.
ಸರ್ ಇದು ವೆಜ್ ಯಾವ್ದಿದು? ವೆಜ್ ಹೈದರಾಬಾದಿ. ವೆಜ್ ಹೈದರಾಬಾದಿ ಮಧ್ಯಾಹ್ನಕ್ಕೆ. ರುಮಾಲ್ ರೊಟ್ಟಿಗೆ. ಮಧ್ಯಾಹ್ನಕ್ಕೆ ಗ್ರೇವಿ. ವೆಜ್ ಹೈದರಾಬಾದಿ ಗ್ರೇವಿ. ಗ್ರೇವಿ. ಹೌದು. ಡಬಲ್ ರೋಸ್ಟ್ ಆಯ್ತಾ? ವಡೆ ರೆಡಿ ಇದೆ ನೋಡಿ. ನೋಡಿ ಸರ್, ರೆಡಿ ಆಯ್ತು. ಈಗ ಸವಿಬೋದು, ವಡೆ ಸವಿಬೋದು. ಸೂಪರ್ ಸರ್, ವಡ ರೆಡಿ ಆಗ್ಬಿಟ್ಟು. ಸೂಪರ್ ಆದ ವಡ. ಅದು ಕಟ್ ಮಾಡೋದೇ ಬೇಡ, ಚಟ್ನಿನೂ ಬೇಡ, ಹಂಗೆ ತೊಗೊಂಬಿಡೋಣ. ಏನ್ರಿ ಇದು? ಹತ್ತಿ ಅಷ್ಟು ಮೃದು, ಅಷ್ಟು ಸಾಫ್ಟು. ನೀವು ಇಷ್ಟು ದಪ್ಪ ಇರ್ತದೆ ಹೋಗಿರ್ತೀರ, ಬಟ್ ಟೇಸ್ಟ್ ಇರಲ್ಲ. ಆ ಸ್ಟಫ್, ಈ ಒಂದು ಸಾಫ್ಟ್ನೆಸ್ ಇರಲ್ಲ, ಈ ಫ್ಲೇವರ್ ಇರಲ್ಲ. ಈ ದೊಡ್ಡ ಪ್ರಮಾಣದಲ್ಲಿ 2800 ವಡೆ ಮಾಡಬೇಕಾದ್ರೆ ಈ ಒಂದು ಟೇಸ್ಟ್ ಪ್ರತಿಯೊಂದು ವಡದಲ್ಲಿದೆ ಅಂದರೆ ಯೋಚನೆ ಮಾಡ್ಬೇಕು ನಾವು. ಏನು ಟ್ಯಾಲೆಂಟ್! ಈ ಸಾಫ್ಟ್ನೆಸ್ಸು, ಟೇಸ್ಟು ಪ್ರತಿಯೊಂದು ವಡೆಯಲ್ಲೂ ಇದೆ. ಅಂದರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಎಷ್ಟು ಒಂದು ಅನುಭವ ಇದೆ. ಮದುವೆ ಮನೇಲಿ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಮಂಜಣ್ಣವರು ಅಜ್ಜಂಪುರದಿಂದ ಬಂದು ಅವ್ರ ಕತೆ ಕೇಳಿದ್ರೆ ನೀವು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಈ ಒಂದು ಟೇಸ್ಟ್ ಕೊಟ್ಟು ಜನಕ್ಕೆ ಹಂಗೆ ಅವ್ರ ಕಡೆಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸರ್ ನೀವು ಬಂದ್ರಿ ಕರೆಕ್ಟಾಗಿ ಇಲ್ಲಿ, ಅದನ್ನೇ ಹೇಳ್ತಾ ಇದ್ದೆ ವೀಕ್ಷಕರಿಗೆ. ಈ ಸಾಫ್ಟ್ನೆಸ್ ಹೋಟ್ಲಲ್ಲಿ ಎಲ್ಲೂ ಸಿಗಲ್ಲ. ಅಂದರೆ ನೀವು 2800 ವಡೆ ಪ್ರತಿಯೊಂದು ಹಿಂಗಿದ್ರೆ ಹೆಂಗೆ? ಖಂಡಿತ ಎಲ್ಲ ಇದೇ ರೀತಿ ಇರುತ್ತೆ. ಏನು ಅಂದರೆ ನಾವು ಬಳಸೋ ಉದ್ದಿನಬೇಳೆ ಬ್ರ್ಯಾಂಡ್ ಚೆನ್ನಾಗಿದೆ. ಒಂದು ಬೇಜಾರಾಗಿ ಕ್ವಾಲಿಟಿ ಉದ್ದಿನಬೇಳೆ ಬಂದು ಬ್ರ್ಯಾಂಡ್ ಸಿಲ್ವರ್ ಆರ್ಸ್ ಅಂತೇಳಿ. ಆ್ಯಕ್ಚುಲಿ ಅದು ಬ್ರ್ಯಾಂಡ್ ಸ್ವಲ್ಪ ರೇಟ್ ಜಾಸ್ತಿ, ಯಾರು ಬಳಸಲ್ಲ. ಮತ್ತೆ ಉದ್ದಿನಬೇಳೆ ಇದೆಯಲ್ಲ, 6 ಗಂಟೆ ನೆನೆಸ್ಬೇಕು ಮಿನಿಮಮ್. ನೆನೆಸ್ಬಿಟ್ಟು 4 ಅವರ್ ರುಬ್ಬೇಕು ಅದನ್ನು ಗ್ರೈಂಡ್ರಲ್ಲಿ. ಏನು ಮಾಡ್ತಾರೆ, ಅರ್ಜೆಂಟಿಗೆ ಅರ್ಧ ಗಂಟೆ ತೆಗೆದು ಬಿಡ್ತಾರೆ. ಹೌದು. ಅವಾಗ ಒಳಗಡೆ ಇಟ್ಟಿಟ್ಟಂಗೆ ಮುದ್ದೆ ಕಟ್ಟುತ್ತೆ. 4 ಗಂಟೆ ರುಬ್ಬೇಕು, 4 ಅವರ್ ರುಬ್ಬೇಕು. ಎಲ್ಲ ಪೇಷನ್ಸ್ ಇಂದ ಎಲ್ಲಿ ಸಾಧ್ಯ ಮಾತ್ರ ಟೇಸ್ಟ್ ಬರುತ್ತೆ. ಜನಗಳು ಯಾಕೆ ಮಂಜಣ್ಣ ಬೇಕು ಹುಡುಕಿ ಬರ್ತಾರೆ. ಹೌದು, ಈ ಉದ್ದೇಶಕ್ಕೆ ಈ ರುಚಿ ಕೊಡೋದಕ್ಕೆ ಮಂಜಣ್ಣ ಬೇಕು ಬರ್ತಾರೆ. ಅದೇ ಸರ್, ನಾವು ಯಾವಾಗ ಕಿಚನ್ ಬರ್ತೀವಲ್ಲ, ಒಂದು ಮೂಲೆಯಲ್ಲಿ ಗ್ರೈಂಡರ್ ರನ್ ಆಗ್ತಾನೆ ಇರ್ತದೆ. ಅದು ಇದೆ. ಹೌದು, ಅದೇ ಪ್ರತಿಫಲ. ಈಗ ಸಾಫ್ಟ್ನೆಸ್, ಕ್ರಿಸ್ಪಿನೆಸ್ ಎಲ್ಲ ಇದೆ. ಗೂಡು ಬಂದಿದೆ ಒಳಗೆ. ನೀವು ಹೇಳಿದ್ರಲ್ಲ ಅವಾಗಲೇ, ಮಟನ್ ಹೊಡೆದಂಗೆ ಹೊಡಿಬಾರ್ದು. ಆಗುತ್ತೆ ಹೋಟ್ಲ್, ಅಷ್ಟು ಗಟ್ಟಿ ಬರ್ತದೆ, ಗಟ್ಟಿ ಬರಬಾರ್ದು. ಹಿಂಗೆ ಹೇಳಿದಂಗೆ ಆಗುತ್ತೆ ನೋಡಿ. ಎಷ್ಟು ಇದ್ರಲ್ಲಿ ಬರುತ್ತೆ ಸ್ಮೂತ್ ಆಗಿ. ಚಟ್ನಿನೇ ಬೇಡ ಅನ್ಸುತ್ತೆ, ಅಷ್ಟು ಚೆನ್ನಾಗೈತ್ರಿ. ಹೌದು. ಮಕ್ಕಳು ಹಿಂಗೆ ಇನ್ನು ಮಕ್ಕಳು ಬಿಡಿ ಸರ್, ಇವತ್ತು ರೆಡಿ ಆಗ್ಬಿಡಿ. ಒಬ್ಬೊಬ್ರು 3-4 ತಿಂತಾರೆ. ಖಂಡಿತ 4-5 ಜನಗಳು ಖುಷಿ ಆದ್ ನಾವು ಕೊಡ್ಬೇಕು. ಅವರು ನಮ್ಮ ಮೈ ಮೇಲೆ ಬಂಗಾರ ಕೇಳಲ್ಲ, ಜೋಮೇಲೆ ದುಡ್ಡು ಕೇಳಲ್ಲ. ತಿಂಡಿ ಕೊಡ್ತಾರೆ, ಕೊಡೋದು ಖುಷಿಯಿಂದ ಕೊಡೋಣ, ಪ್ರೀತಿಯಿಂದ ಕೊಡೋಣ. ಆಯ್ತು, ನಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅವಾಗ. ಡನ್ ಸರ್. ಆಶೀರ್ವಾದ ಪತ್ರ ಚೆನ್ನಾಗಿದ್ದೀನಿ ನಾನು. ಹೌದೌದು, ಸೂಪರಾಗಿ ಕೊಟ್ಟು ಟೇಸ್ಟ್ ಮಾಡೋಕ್ಕೆ. ರೈಟ್ ಸರ್. ಅಜ್ಜಂಪುರದ ರಾಮೇಶ್ವರ ಕ್ಯಾಟ್ರಿಂಗ್ ಮಂಜಣ್ಣವರು. ಸೊ ಇಲ್ಲಿ ಸುತ್ತಮುತ್ತಲ ಜನತೆ ಅವ್ರನ್ನ ಒಂದ್ಸಲ ನೀವು ಆರ್ಡರ್ ಕೊಟ್ಟು ನೀವು ಸವಿರಿ ಈ ಥರದ ಊಟ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ, ಮುಗಿಸ್ಬಿಡ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.